ಸಿನಿಮಾ ಭಾಷೆಯಿಂದ ನೋಡಿದಾಗ ನನಗೆ ಅದು ಭಾಳ ತುಂಬ ಒಂಥರದ ಏನಂತ ಕಂಟ್ರೋಲ್ ಇದೆ ಮೀಡಿಯಮ್ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಹೊಸಬರ ಫಿಲ್ಮ್ಗಳಲ್ಲಿ ಒಂದು ಕಂಪೋಷನ್ಸ್ ಚೆನ್ನಾಗಿರಲ್ಲ, ರಿಸ್ಟ್ರೆಂಟ್ ಇರಲ್ಲ. ರಿಸ್ಟ್ರೆಂಟ್ ಅಂದರೆ ಎಕ್ಸ್ಪ್ರೆಷನ್ ಅಷ್ಟೊಂದೇ ಇಲ್ಲ. ಈವನ್ ಯೂಸ್ ಆಫ್ ಸಿನಿಮ್ಯಾಟಿಕ್ ಟೆಕ್ನಿಕ್ ಇಲ್ಲ, ಅದೊಂದು ರಿಸ್ಟ್ರೆಂಟ್. ಇದ್ದಕ್ಕಿದ್ದಾಗೆ ಲೋ ಆ್ಯಂಗಲ್ ಆಗುತ್ತೆ, ಇದ್ದಕ್ಕಿದ್ದಾಗೆ ಟಾಪ್ ಆ್ಯಂಗಲ್ ಆಗುತ್ತೆ, ಎರಾಟಿಕ್ ಕಟ್ಟಿಂಗ್ ಇರುತ್ತೆ, ಒಂದು ರಿದಮ್ ಇರಲ್ಲ. ನಾನು ಹೇಳಬೇಕಾಗಿದ್ದನ್ನು ಒಂಥರ ರಿಸ್ಟ್ರೈಂಟಲ್ಲಿ ಹೇಳೋದಕ್ಕೆ ಯಾರೂ ಪ್ರಯತ್ನ ಪಡಲ್ಲ. ವಾಚಾಳಿತನ ಇರುತ್ತೆ, ಅದು ಯಾವುದೂ ಇಲ್ಲಿ ಕಾಣಿಸ್ತಿಲ್ಲ. ಅದರಿಂದ ನನಗೆ ಖುಷಿಯಾಗಿದೆ. ನೀವು ಅದರ ಕಂಪೋಸಿಷನ್ಸ್ ನೋಡಿದ್ರೆ ದೇ ಹ್ಯಾವ್ ಶಾರ್ಟ್ಸ್ ಆರ್ ಕಂಪೋಸ್ಡ್, ದ ಸೆಲೆಕ್ಷನ್ ಆಫ್ ಡೀಟೇಲ್ಸ್, ಲೊಕೇಶನ್ಸ್ ಅದೆಲ್ಲ ಭಾಳ ಚೆನ್ನಾಗಿದೆ. ನೀವೊಂದು ಸಮುದ್ರ ಸಿಕ್ಕರೆ ಬರೀ ಸನ್ಸೆಟ್ಟು ಸನ್ರೈಸ್ ಎರಡೇ ಅಲ್ಲ ಸಮುದ್ರದಲ್ಲಿ ಆಗೋದು. ಆಮೇಲೆ ಸಮುದ್ರ ಬಂದ ತಕ್ಷಣ ಒಂದು ಸನ್ಸೆಟ್ ಇರಬೇಕು, ಒಂದು ಸನ್ರೈಸ್ ಇರಬೇಕು, ಒಂದು ಏನೋ ಒಂದು ಇದಿರಬೇಕು, ಅಲೆ ಬಂದು ಹೊಡಿಬೇಕು, ಇಷ್ಟೇ ಮಾಡ್ತಾ ಇರ್ತಾರೆ. ಅದನ್ನು ಬೇರೆ ಬೇರೆ ಥರದಲ್ಲಿ ಯೋಚನೆ ಮಾಡಬೇಕು. ಅದನ್ನು ಮಾಡಿದ್ದಾರೆ ಅದು ನನಗೆ. ಹಾಗಾಗಿ ಪರವಾಗಿಲ್ಲ. ನಾವು ಪ್ಲಾಸ್ಟಿಸಿಟಿ ಆಫ್ ದ ಇಮೇಜ್ ಅಂತ ಮಾತಾಡ್ತಾ ಇರ್ತೀವಿ. ಆ ಇಮೇಜಿನ ಎಕ್ಸ್ಪ್ರೆಸಿವ್ನೆಸ್, ಪ್ಲಾಸ್ಟಿಸಿಟಿ ಎಕ್ಸ್ಪ್ರೆಸಿವ್ನೆಸ್, ಇದನ್ನು ಹೇಗೆ ಕಂಪೋಸ್ ಮಾಡಿದರೆ, ಯಾವ ಲೆನ್ಸ್ ಹಾಕಿದರೆ, ಯಾವ ಆ್ಯಂಗಲ್ ಹಾಕಿದರೆ ಹೆಚ್ಚು ಎಕ್ಸ್ಪ್ರೆಸಿವ್ ಕಾಣುತ್ತೆ, ನಾನು ಹೇಳಬೇಕಾಗಿದ್ದು ಸುಂದರವಾಗಿ ಕಾಣುತ್ತೆ ಅಲ್ಲ, ನಾನು ಹೇಳಬೇಕಾಗಿದ್ದು ಸೂಕ್ತವಾಗಿ ಕಾಣುತ್ತೆ ಅನ್ನುವ ಒಂದು ಅರಿವು ಆ ಸಿನಿಮಾದಲ್ಲಿ ಕಾಣಿಸ್ತದೆ. ಪ್ಲಸ್ ಐ ಸೆಡ್ ಡೈರೆಕ್ಟ್ ಫಸ್ಟ್ ಡೈರೆಕ್ಟರ್ ಫಿಲ್ಮ್ ನನಗೇನು ಅನ್ನಿಸ್ಲಿಲ್ಲ. ಡೈರೆಕ್ಟರ್ ಫಸ್ಟ್ ಫಿಲ್ಮ್ ಅಂತ ನನಗೆ ಅನ್ನಿಸ್ಲಿಲ್ಲ. ಅದೊಂದು ಮೆಚ್ಯೂರ್ ಆದಂಥ ಡೈರೆಕ್ಟ್ರಿನ ಲಕ್ಷಣ ಕಾಣಿಸ್ತದೆ. ಭಾಳ ಸರಳವಾದಂಥ ವಸ್ತು, ಆದರೆ ಆ ಸರಳತೆಯ ಒಳಗಡೆ ಒಂದು ರೀತಿಯ ನೋವು ಮತ್ತು ಪ್ರತಿಭಟನೆಯನ್ನು ಕಾಣಿಸ್ಬೋದು. ಆ ದೃಷ್ಟಿಯಿಂದ ಕಥಾವಸ್ತುವನ್ನು ಹೇಳಿದ ಕಥಾವಸ್ತುವಿನ ನಿರ್ವಹಣೆಯನ್ನು ಹೇಳ್ತೀನಿ ಚೆನ್ನಾಗಿದೆ. ಸೊ ನಮ್ಮಲ್ಲಿ ಏನಾಗುತ್ತೆ, ಕಥಾವಸ್ತುವಿನಲ್ಲಿ ಹೊಸತನ ಹುಡ್ಕೊಂಡು ಹೋಗ್ತೀವಿ. ಕಥಾವಸ್ತುವಿನಲ್ಲಿ ಹೊಸತನ ಅಲ್ಲ, ಕಥಾವಸ್ತುವಿನ ನಿರ್ವಹಣೆಯಲ್ಲಿ ಭಿನ್ನತೆ ಕಾಣಿಸ್ತದೆ, ವಿಭಿನ್ನತೆ. ಇದು ಹೊಸ ದೃಷ್ಟಿಕೋನದಿಂದ ಕಥೆಯನ್ನು ನೋಡ್ತಾ ಇದ್ದೇನೆ, ಹೊಸ ರೀತಿಯಲ್ಲಿ ನೋಡ್ತಾ ಇದ್ದೇನೆ. ಅದು ಮುಖ್ಯ ನನಗೆ. ಇಲ್ಲದಿದ್ದರೆ ಒಂದೇ ನಾಟಕ ನಾವು 50 ಸಲ ಯಾಕೆ ಬೇರೆ ಬೇರೆ ನಿರ್ದೇಶಕ ಮಾಡೋದನ್ನು ನೋಡೋದು ಅಲ್ವಾ? ಪ್ರತಿದಿನ ಕಚೇರಿಗೆ ಇವರು ಪುರಂದರದಾಸರು ಕೀರ್ತನೆ ಹಾಡ್ತಾರೆ, ಇವರು ತ್ಯಾಗರಾಜ ಕೀರ್ತನೆ ಹಾಡ್ತಾರೆ, ಗೊತ್ತಾದ್ಮೇಲೆ ಯಾಕೆ ಹೋಗ್ಬೇಕು? ಇಲ್ಲ, ಈ ವ್ಯಕ್ತಿ ಬೇರೆ ಥರ ಹಾಡ್ಬೋದು ಏನೋ ಅನ್ನೋ ನಿರೀಕ್ಷೆ ನಾವು ಹೋಗ್ತೀವಲ್ವ. ಹಾಗೆ ಫಿಲ್ಮ್ ಮೇಕರ್ ಕೂಡ ನಾವು ಫಿಲ್ಮಿಗೆ ಬಂದ ತಕ್ಷಣ ನಾವು ಅದನ್ನು ಬಿಟ್ಬಿಟ್ಟು ಕಥೆ ಏನೋ ಅಂತ ಕಥೆ ಅಲ್ಲ, ಕಥೆಯ ನಿರ್ವಹಣೆ ನಾವು ನೋಡಬೇಕಾಗಿದೆ. ನಾನು ಯಾವುದೋ ಒಂದು ಶಬ್ದ ಬಳಸ್ತಿರ್ತೀನಿ ಪಾಲಿಟಿಕ್ಸ್ ಅಂತ, ಬಟ್ ಅದನ್ನು ತುಂಬ ಜನ ತಪ್ಪಾಗಿ ತಿಳ್ಕೊಳ್ತಾರೆ. ಯಾಕಂದರೆ ಪಾಲಿಟಿಕ್ಸ್ ಅಂತ ಶಬ್ದವನ್ನೇ ನಾವು ಏನಂತಂದರೆ ಅದನ್ನು ಇದು ಮಾಡಿ ಹಾಕ್ತೀವಿ, ಅದರ ಅರ್ಥವನ್ನು ತೆಗೆದು ಅರ್ಥಹೀನವಾಗಿ ಮಾಡಿದ್ದೀವಿ. ಆದರೆ ಒಂದು ಕಂಪೋಷನ್ನಾಗಲಿ, ಒಂದು ಆ್ಯಂಗಲ್ನಲ್ಲಾಗಲಿ, ಒಂದು ಮೂಮೆಂಟಲ್ಲಾಗಲಿ ಆ ಫಿಲ್ಮ್ ಮೇಕರನ್ನ ಜೀವನ ದೃಷ್ಟಿ ಮತ್ತು ಅವನ ನಿಲುವು, ರಾಜಕೀಯ ನಿಲುವು, ಐಡಿಯಾಲಜಿ, ತಾತ್ವಿಕ ಗ್ರಹಿಕೆ ಇವೆಲ್ಲ ಕಾಣಿಸ್ಕೊಡೋದು. ಅದು ಅದರಲ್ಲಿದೆ ಅಂತ ಅದು ನನಗೆ ಮೊನ್ನೆ ನಿಮ್ಮ ಸಿನಿಮಾದ ರಿಯಾಕ್ಷನ್ ಮಾತ್ರ ಭಾಳ ಹೆದರಿಕೆ ಹೊಡಿಸುತ್ತೆ. ಇನ್ನೂ ಇದೇ ಥರ ಮಾತಾಡ್ತಾರೆ ಜನ. ಇಷ್ಟು ಕ್ವೈಟ್ ಅಫೆಂಡೆಡ್ ಇವತ್ತು ಆ ಫಿಲ್ಮ್ ನೋಡಿ. ಶಾಕಿಂಗ್ ಅದು. ಸ್ವಲ್ಪ ಏನೋ ಜಾಸ್ತಿ ಹೇಳಿದ್ರಿ ಅಥವಾ ಸ್ವಲ್ಪ ಭಾಳಾಗಿ ಹೇಳಿದ್ರಿ, ಹೀಗೆಲ್ಲ ಹೇಳಿದರೆ ಅದು ಬೇರೆ ವಿಷಯ. ನೀವು ಹೇಳಿದ್ದೇ ತಪ್ಪು ಅನ್ನೋದ್ರಲ್ಲಿ ಅದು ನೀವು ಹೇಳ್ತಿರೋದೇ ತಪ್ಪು. ಹೆಂಗಸರು ಒಂಚೂರು ಪ್ರತಿಭಟನೆ ಮಾಡಿದ್ರೆ ಅವರು ಹುಚ್ಚಿ ಅಥವಾ ಒಂದು ತಲೆ ಸರಿ ಇಲ್ಲ ಅಂತ ಹೇಳೋ ಅಷ್ಟರ ಮಟ್ಟಿಗೆ ಹೋಗ್ತಾರಲ್ಲ, ಅದು ಬಹಳ ಹೆದರಿಕೆ ಅಂತ. ಆವಾಗ ನನಗೆ ಅನ್ನಿಸ್ತು, ನಾವು ಸೂಕ್ಷ್ಮವಾಗಿರಬೇಕು, ಅದಾಗಿರಬೇಕು ಅಂತ ಇದ್ದಾಗ ಅದೆಲ್ಲ ಇದು ತಪ್ಪಾಗಿದೆಯೇನೋ, ತುಂಬ ಓವರ್ಟಾಗಿ ಹೇಳಲೇಬೇಕೇನೋ. ಆ ಕಾರಣಕ್ಕಾಗಿ ನನಗೆ ಆ ಸಿನಿಮಾ ಮೊದಲ ಒಂದು ಸ್ವಲ್ಪ ಸಂದೇಹದಿಂದ ನೋಡಿದ್ರು ಕೂಡ ಆಮೇಲೆ ಅದನ್ನು ಒಪ್ಕೊಳ್ಳೋಕೆ ಮಾಡಿದೆ. ಯಾಕಂತಂದರೆ ಬಹುಶಃ ಈ ತರಹ ಗಟ್ಟಿಯಾಗಿ ಹೇಳೋದು ಒಂಚೂರು ಸೆನ್ಸಿಟೈಸ್ ಮಾಡೋದಕ್ಕೆ ಅಗತ್ಯ ಇಲ್ಲ. ಅಂದರೆ ಸರಳವಾಗಿ ಹೇಳಿಬಿಟ್ರೆ ಅದು ಏನಿದೆ, ನೀವು ಇಷ್ಟ ಹಾಗೆ ಹೊರಟೋಗ್ಬಿಡ್ತಾರೆ, ಅದು ಮುಟ್ಟೋದೇ ಇಲ್ಲ. ಆ ಕಾರಣಕ್ಕಂತ